ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನುಶ್ರೀ. ನಾನು ಇವತ್ತಿನ ಇನ್ಸ್ಟಂಟಾಗಿ ಸಾಂಬಾರನ್ನ ಹೆಂಗೆ ಮಾಡೋದು ಬೇಳೆ ತರಕಾರಿ ಇಲ್ದೇನೆ ಅಂತ ತೋರಿಸ್ಕೊಡಕತ್ತೀನಿ. ಯಾರ್ಯಾರು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತು ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಾನು ಇಲ್ಲಿ ಒಂದು ಅರ್ಧ ಹೋಳನಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಆಗತ್ತದು. ಅದನ್ನು ನಾನು ಸಣ್ಣಗೆ ಉದ್ದ ಕಟ್ ಮಾಡ್ಕೊಂಡು ಹಂಗೆ ನಾನು ಅದನ್ನು ಜಾರಿಗೆ ಹಾಕ್ಕೊಂಡು ಒಂದು 2 ಬೆಳ್ಳುಳ್ಳಿನ ಹಾಕ್ಕೊಳಕತ್ತೀನಿ ರೀ. ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ನಾವು ಇದಕ್ಕೆ 1 ಚಮಚದಷ್ಟು ನಾನು ಜೀರಿಗೆನ ಹಾಕ್ಕೊಳಕತ್ತೀನಿ ರೀ. ಈ ಜೀರಿಗೆ ಮತ್ತು ಕೊಬ್ಬರಿ ಬೆಳ್ಳುಳ್ಳಿ ಇಷ್ಟು ಬೇಕಾಗತ್ತೆ ನೋಡಿರಿ ಫಸ್ಟಿಗೆ ರುಬ್ಕೊಳ್ಳೋಕೆ. ಇವಾಗ ನೋಡಿರಿ ಇದಕ್ಕೆ ನೀರು ಹಾಕದೇನೆ ನಾನು ಸ್ವಲ್ಪ ರುಬ್ಕೊಳ್ಳಾಕತ್ತೀನಿ. ನೀರು ಹಾಕಿಬಿಟ್ರಿ ಅಂತಂದ್ರೆ ಕೊಬ್ಬರಿ ಸಣ್ಣಾಗಂಗಿಲ್ಲ. ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಪೌಡ್ರ್ ಹೆಂಗೆ ಆಗ್ತೈತೆ ನೋಡಿರಿ ಆಗ್ತಿದ್ದಂಗೆ ನಾವು ಇದಕ್ಕೆ ಒಂದು ಜವಾರಿ ಟೊಮೆಟೊನ ಹಾಕ್ಕೊಳಕತ್ತೀನಿ. ಇದು ಸ್ವಲ್ಪ ಹುಳಿ ಜಾಸ್ತಿ ಇರೋ ಕಾರಣಕ್ಕಾಗಿ ನಾನು ಇದನ್ನು ಒಂದೇ ಒಂದು ಟಮಾಟೆ ಹಾಕ್ಕೊಳಕತ್ತೀನಿ ರೀ, ದೊಡ್ಡ ಸೈಜ್ ಒಳಗೆ. ನೀವು ಸ್ವಲ್ಪ ಹುಳಿ ಇಷ್ಟಪಡೋರಾಗಿದ್ದರೆ 1-2 ಹಾಕ್ಕೋಬೋದು. ಹಾಗೆ ನೀವು ಫಾರಮ್ ಟಮಾಟೆ ಯೂಸ್ ಮಾಡೋರಾಗಿದ್ದರೆ ಫಾರಮ್ ಟಮಾಟೆ 1-2-3 ಹಾಕ್ಕೊಳ್ಬೋದು. ಇವಾಗ ನಾನು ಇದೆಲ್ಲ ರುಬ್ಕೊಂಡು ಆದಮೇಲೆ ಒಂದು ಅರ್ಧ ಕಪ್ನಷ್ಟು ನಾನು ನೀರು ಹಾಕ್ಕೊಂಡು ಈ ರೀತಿ ನಾನು ಪೂರ್ತಿ ಪೇಸ್ಟ್ನ ಮಾಡಿಟ್ಕೊಳ್ಳಾಕತ್ತೀನಿ ರೀ. ನೋಡಿದ್ರಲ್ಲ, ಈ ರೀತಿ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ. ಭಾಳ ತರಿತರೆ ರುಬ್ಬಕ್ಕೆ ಹೋಗ್ಬಿಟ್ರಿ. ಎಷ್ಟೇ ನೈಸ್ ಇರುತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇವಾಗ ನೋಡಿರಿ ಮಸಾಲೆ ರೆಡಿ ಆಗೈತಿ. ಪಕ್ಕಕ್ಕೆ ನಾವು ಇದಕ್ಕೆ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡೋಣಂತ. ಒಂದು 3 ಚಮಚದಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಳತ್ತೀನಿ ರೀ. ಅಡುಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಇದು ಆಗ್ತಿದ್ದಂಗೆ ನಾವು ಇಲ್ಲಿ ಇದಕ್ಕೆ 1 ಚಮಚದಷ್ಟು ನಾನು ಸಾಸಿವೆನ ಹಾಕಾಕತ್ತೀನಿ. ಸಾಸಿವೆ ಹಂಗೆ ಸ್ವಲ್ಪ ಚಟಪಟ ಸಿಡಿತಿದ್ದಂಗೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕಾಕತ್ತೀನಿ ನೋಡಿರಿ. ಯಾಕಂದ್ರೆ ಜೀರಿಗೆ ಅಂದ್ರೆ ನಾವು ಮುಂಚೆಗೆ ಸ್ವಲ್ಪ ಹಾಕಿದ್ವಲ್ಲ ರುಬ್ಬಾಕ, ಸೊ ಆ ಕಾರಣಕ್ಕಾಗಿ ನಾನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿನ ಮೀಡಿಯಮ್ ಉಳ್ಳಾಗಡ್ಡಿ ನಾನು ಸಣ್ಣ ಕಟ್ ಮಾಡ್ಕೊಂಡು ಈ ರೀತಿ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಚಂದಗ ಸೌಟಿಂದ ಕೈ ಆಡಿಸಿ 1-2 ನಿಮಿಷ ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿ. ಹಂಗೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಹಂಗೆ 1 ಚಮಚದಷ್ಟು ನಾನು ಮಸಾಲೆ ಸಾಂಬಾರು ಪೌಡ್ರ್ ಹಾಕತ್ತೀನಿ ರೀ. ಇದು ಹಾಕಿದ ಆದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು, ಜಾಸ್ತಿ ಅಲ್ಲ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕಾಕತ್ತೀನಿ ನೋಡಿರಿ. ಇದಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ಸೌಟಿಂದ ಕೈ ಆಡಿಸ್ಕೊಂಡು ಇದು ಪೂರ್ತಿ ನಾವು ಚಂದಗ ಎಣ್ಣೆ ಒಳಗೆ 1-2 ನಿಮಿಷ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನಾನು 1-2 ಚಮಚದಷ್ಟು ನಾನು ಕುಡಿಸಿದ ಖಾರ ಹಾಕತ್ತೀನಿ. ನೀವು ಖಾರದ ಪುಡಿ ಹಾಕೋಬೋದು, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ ಮಸಾಲೆ ಖಾರ ಹಾಕೋದ್ರಿಂದ. ಹಾಗೆ ನಾವು ಮೊದಲೇ ಅದರಲ್ಲಿ ಸ್ವಲ್ಪ ಮಸಾಲೆ ಅದು ಎರಡೇ ಇರುತ್ತಲ್ಲ, ಸೊ ಹಾಗಾಗಿ ನೀವು ಖಾರದ ಪುಡಿ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿರಿ ಇದೆಲ್ಲನೂ ಖಾರ ಎಲ್ಲನೂ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ. ಹಂಗೆ ನಾವು ಫ್ರೈ ಆಗ್ತಿದ್ದಂಗೆ ನಾವು ಇದಕ್ಕೆ ಸ್ವಲ್ಪ ನಾವೇನು ಇಟ್ಕೊಂಡಿದ್ದೀವಿ ನೋಡಿರಿ ಮಸಾಲೆನ, ಅದನ್ನು ಇದಕ್ಕೆ ಆ್ಯಡ್ ಮಾಡೋಣಂದ್ರೆ ಹಾಕ್ಕೊಂಡು ಅದೇ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಇದರಲ್ಲೇ ಹಾಕ್ಕೊಳಕತ್ತೀನಿ ನೋಡಿರಿ. ಇದಿಷ್ಟಕ್ಕೆ ನಾನು 1 ಗ್ಲಾಸ್ನಷ್ಟು ಮೇಲೆ ನೀರು ಹಾಕ್ತಾಯಿದ್ದೀನಿ. 1.5 ಗ್ಲಾಸಷ್ಟು ನಾನು ನೀರು ಹಾಕಾಕತ್ತೀನಿ ರೀ. ಇದು ಇಷ್ಟು ಕ್ವಾಂಟಿಟಿ ಒಳಗೆ ಒಂದು 4 ಜನಕ್ಕೆ ಸಾಂಬಾರು ಆಗುತ್ತಿದ್ದು. ರೈಸಿಗೆ ಆರಾಮಾಗಿ ಒಂದು 4 ಜನ ಊಟ ಮಾಡ್ಬೋದು. ಇನ್ಸ್ಟಂಟಾಗಿ ತರಕಾರಿ ಮತ್ತು ಬೇಳೆ ಏನು ಬೇಯಿಸ್ತೇನೆ ಈ ರೀತಿ ಸಾಂಬಾರನ್ನ ಮಾಡ್ಕೋಬೋದು. ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಂಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಇದನ್ನು 1-2 ನಿಮಿಷ ಸ್ವಲ್ಪ ಚಂದಾಗ ಕುದಿಯೋಕೆ ಬಿಡೋಣಂತ್ರಿ. ಇದು 1-2 ನಿಮಿಷ ಚಂದ ಕುದಿತಂತಂದ್ರೆ ನೀವು ಇದಕ್ಕೆ ಇವಾಗಲೇ ಸ್ವಲ್ಪ ಉಪ್ಪು ಖಾರ ಏನಾದ್ರು ಬೇಕನ್ಸಿದ್ರೆ ಸ್ವಲ್ಪ ಉಪ್ಪು ಖಾರನ ಇವಾಗಲೇ ಹಾಕೋಬೋದು. ಹಾಕ್ಕೊಂಡು ಸ್ವಲ್ಪ ಚಂದಾಗ ಕುದಿಯೋಕೆ ಬಿಡ್ರಿ. ನೀವು ಇದನ್ನು 1-2 ನಿಮಿಷ ಕುದಿತಂತಂದ್ರೆ ಇವಾಗ ಸಾಂಬಾರು ರೆಡಿ ಆಗ್ತೈತ್ರಿ. ನೋಡಿರಿ ಇವಾಗ ಸಾಂಬಾರು ಎಲ್ಲನೂ ಚಂದಾಗ ಕುದಿಯಾಕತ್ತೈತಿ. ಇದಕ್ಕೆ ನಾನು 1 ಚಮಚದಷ್ಟು ನಾನು ಕಸೂರಿ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಈ ಕಸೂರಿ ಮೆಂತ್ಯ ಹಾಕೋದ್ರಿಂದ ಟೇಸ್ಟು ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ಒಳ್ಳೆ ಪರಿಮಳ ಬರುತ್ತೆ ನೋಡಿರಿ. ಇವಾಗ ನೋಡಿರಿ ಇದು ಚಂದಾಗ ಕುದೀತಿದೆ. ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಒಂದು ಅರ್ಧ ಹಿಡಿಯಷ್ಟು ನಾನು ಸಣ್ಣ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಬಿಟ್ವಿ ಅಂತಂದ್ರೆ ಇವಾಗ ಸಾಂಬಾರು ರೆಡಿ ಆಗತ್ತೆ ನೋಡಿರಿ. ಈ ರೀತಿ ಸಾಂಬಾರನ್ನ ಇನ್ಸ್ಟಂಟಾಗಿ ನೀವು ಈ ರೀತಿ ಮಾಡ್ಕೋಬೋದು. ಇವಾಗ ನೋಡಿರಿ ಇದನ್ನು 1-2 ನಿಮಿಷ ಕೊತ್ತಂಬರಿ ಹಾಕಿದಾದಮೇಲೆ 1-2 ನಿಮಿಷ ಕುದಿಸ್ಕೊಂಡ್ರೆ ಅಂತಂದರೆ ಈ ರೀತಿ ಸಾಂಬಾರು ರೈಸು, ರೊಟ್ಟಿ, ಚಪಾತಿ, ಅನ್ನ, ದೋಸೆ, ಪೂರಿ ಎಲ್ಲದಕ್ಕೂ ಬರುತ್ತೆ ನೋಡಿರಿ. ಇದೊಂದೇ ಆಲ್ ಇನ್ ಒನ್ ಅಂತ ಹೇಳ್ಬೋದು. ಈ ರೀತಿ ಸಾಂಬಾರನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಒಂದ್ಸಲ ನೀವು ಈ ರೀತಿ ಸಾಂಬಾರನ್ನ ಮಾಡಿ ನೋಡಿರಿ. ಇನ್ಸ್ಟಂಟಾಗಿ ಈ ಬೇಳೆ ತರಕಾರಿ ಏನೋ ಬೇಯಿಸ್ತೇನೆ ಮಾಡ್ಬೋದು. ಇದಕ್ಕೆ ತರಕಾರಿ ಬೇಳೆ ಬೇಕಂತನೂ ಏನಿಲ್ಲ. ನಿಮ್ಗೇನಾದರೂ ಸ್ವಲ್ಪ ಇದರಲ್ಲೇ ಸ್ವಲ್ಪ ತರಕಾರಿನ ಹೆಚ್ಚು ಹಾಕೊಂಡ್ಬಿಟ್ರಂದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಮತ್ತೆ ತಡ ಮಾಡ್ತೀರಿ ನೀವು ಈ ರೀತಿ ಒಂದ್ಸಲ ಸಾಂಬಾರನ್ನ ಮಾಡಿ ನೋಡಿರಿ. ಹೆಂಗೆ ಅನಿಸ್ತಂತ ನಮಗೂ ಸ್ವಲ್ಪ ಹೇಳ್ರಿ. ಹಂಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗ್ಬೇಡ್ರಿ. ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾನು ಮತ್ತೆ ಮುಂದೆ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ನಮಸ್ಕಾರ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿರಿ.